Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 6 verse 6. Your Father who sees what you do in private will reward you. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಹೌದು, ದೇವರು ಇವತ್ತು ನಮಗೆ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಫಲವನ್ನು ಕೊಡುವೆನು ಎಂಬುದಾಗಿ. ಯಾವುದನ್ನು ನೋಡಿ ದೇವರು ನಮಗೆ ಫಲವನ್ನು ಕೊಡ್ತಾರೆ? ನಮ್ಮ ಅಂತರಂಗದಲ್ಲಿ ನಡೆಯುವಂಥದ್ದನ್ನು ನೋಡುವ ದೇವರು ನಮಗೆ ಫಲವನ್ನು ಕೊಡ್ತಾರೆ. ಅಂದರೆ ನಮ್ಮ ಒಳಗೆ, ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ನಾವು ಏನೇನು ಮಾಡುತ್ತೇವೋ, ಏನೇನು ಆಲೋಚನೆಗಳನ್ನು ಮಾಡುತ್ತೇವೋ ಅದೆಲ್ಲವನ್ನು ದೇವರು ನೋಡುವಂಥವರಾಗಿದ್ದಾರೆ ಪ್ರಿಯರೇ. ಇದೇ ವಚನ ಮೇಲಿನ ಸಾಲುಗಳಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಇದೆ. ಯೇಸು ಸ್ವಾಮಿ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಏಕಾಂತವಾದ ಕೋಣೆಯೊಳಗೆ ಹೋಗಿರಿ, ಬಾಗಿಲನ್ನು ಮುಚ್ಚಿಕೊಳ್ಳಿರಿ, ಆಗ ಪ್ರಾರ್ಥನೆ ಮಾಡಿರಿ. ನೀವು ನಿಮ್ಮ ಅಂತರಂಗದಲ್ಲಿ ಮಾಡುತ್ತಿರುವಂಥ ಪ್ರಾರ್ಥನೆ ದೇವರು ಕೇಳಿಸಿಕೊಳ್ಳುತ್ತಾರೆ, ಆಗ ನಿಮಗೆ ಪ್ರತಿಫಲವನ್ನು ಕೊಡುತ್ತಾರೆ ಎನ್ನುವಂಥ ವಾಕ್ಯವನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿಯ ಕಾಲದಲ್ಲಿ ಆತನು ಈ ಲೋಕದಲ್ಲಿರುವಾಗ ಅನೇಕರು ವ್ಯರ್ಥವಾದಂಥ ಉದ್ದವಾದ ಪ್ರಾರ್ಥನೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದರು. ಅಂಗಡಿ ಬೀದಿಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡ್ತಾ ಇದ್ದರು. ಯೇಸು ಸ್ವಾಮಿ ಹೇಳಿರ್ತಕ್ಕಂಥ ಸಾಮ್ಯ, ಫರಿಸಾಯನು ಮತ್ತು ಸುಂಕದವನು, ಈ ಸಾಮ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಫರಿಸಾಯದವನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಉದ್ದವಾದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಕೆಲವು ಜನರು ಸುಲ್ಕೊಳ್ಳುವವರಾಗಿರ್ತಾರೆ, ಅನ್ಯಾಯ ಮಾಡುವವರಾಗಿರ್ತಾರೆ, ಅವರಂತೆ ನಾನಲ್ಲ. ಇಲ್ಲಿ ಸುಂಕದವನಿದ್ದಾನಲ್ಲ, ಆ ಸುಂಕದವನಂತೆಯೂ ನಾನಲ್ಲ. ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ ಮತ್ತು ನಾನು ಸಂಪಾದಿಸುವುದರಲ್ಲಿ 10ರಲ್ಲಿ 1 ಪಾಲನ್ನು ಕೊಡ್ತೇನೆ ಎಂಬುದಾಗಿ ಅವನು ಉದ್ದವಾದ ಪ್ರಾರ್ಥನೆ ಮಾಡ್ತಾನೆ. ಆದರೆ ಅಲ್ಲಿಯೇ ದೂರದಲ್ಲಿ ನಿಂತುಕೊಂಡಿರ್ತಕ್ಕಂಥ ಸುಂಕದವನು ಆಕಾಶದ ಕಡೆಗೆ, ಅಂದರೆ ದೇವರ ಕಡೆಗೆ ನೋಡುವುದಕ್ಕೂ ತನ್ನನ್ನು ತಾನು ಶುದ್ಧನು ಎಂದು ಎಣಿಸಿಕೊಳ್ಳದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು, 3 ಪದಗಳುಳ್ಳ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಅಲ್ಲಿ ಸುಂಕದವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು ಪ್ರಿಯರೇ. ಹೌದು, ನಮ್ಮ ಅಂತರಂಗದಲ್ಲಿ ನಾವು ಏನೇನು ಆಲೋಚನೆಗಳನ್ನು ಮಾಡುತ್ತೇವೋ ಅದು ದೇವರು ನೋಡುವಂಥವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನು ಸ್ತುತಿಸುವಂಥವರಾಗಿರಬೇಕು, ಕೊಂಡಾಡುವಂಥವರಾಗಿರಬೇಕು. ಯಾವ ವಿಷಯದಲ್ಲಿ ಕೂಡ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು, ಪ್ರಾರ್ಥನೆ ಮಾಡಬೇಕು, ವಿಜ್ಞಾಪನೆ ಮಾಡಬೇಕು. ನಮಗೇನೇನು ಬೇಕು ಅದೆಲ್ಲ ಮೊದಲೇ ದೇವರಿಗೆ ಗೊತ್ತಿದೆ. ಹೀಗಿರುವಾಗ ಎಲ್ಲ ದೇವರಿಗೆ ಗೊತ್ತಿದೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡದೆ ಇರುವುದು ಒಳಿತಲ್ಲ ಪ್ರಿಯರೇ. ಯಾಕೆಂದರೆ ಯೇಸು ಸ್ವಾಮಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದಾರೆ. ಹೀಗಿರುವಾಗ ನಮಗೆ ಬೇಕಾದದ್ದನ್ನು ದೇವರ ಮುಂದೆ ಹೇಳಿಕೊಳ್ಳೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕ್ರಿಸ್ತನನ್ನು ಕೊಂಡಾಡುವವರಾಗಿರೋಣ, ಕ್ರಿಸ್ತನಿಗೆ ಸ್ತುತಿ ಸ್ತೋತ್ರವನ್ನು ಮಾಡುವವರಾಗಿರೋಣ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಉದ್ದವಾದ ಪ್ರಾರ್ಥನೆಯೇ ದೇವರು ಕೇಳಿಸಿಕೊಳ್ಳುತ್ತಾರಂತಲ್ಲ. ನೀವು ಪಶ್ಚಾತ್ತಾಪದ ಹೃದಯದಿಂದ ಒಂದೇ ಸಾಲಿನ ಪ್ರಾರ್ಥನೆ ಮಾಡಿದರೂ ಕೂಡ ದೇವರು ಕೇಳಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಸ್ತುತಿಯ ಮುಖಾಂತರ ಕ್ರಿಸ್ತನಿಗೆ ತಿಳಿಯಪಡಿಸಿರಿ. ಆಗ ಕ್ರಿಸ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸಂತೈಸುತ್ತಾರೆ. ತನ್ನ ಪ್ರೀತಿಯ ಹಸ್ತವನ್ನು ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಯಾಕೆಂದರೆ ನಮ್ಮ ದೇವರು ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂಥ ದೇವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ಅಂತರಂಗದಲ್ಲಿ ನಡೆಯುವಂಥದ್ದನ್ನು ನೋಡುವ ದೇವರಾಗಿದ್ದಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರವಲ್ಲದೆ ನಮ್ಮ ಹೃದಯವನ್ನು ನೋಡಿ ನೀನು ನಮಗೆ ಪ್ರತಿಫಲವನ್ನು ಅನುಗ್ರಹಿಸುತ್ತೀಯಪ್ಪ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ.
ನಮ್ಮೆಲ್ಲರ ಹೃದಯಗಳನ್ನು ಪರೀಕ್ಷಿಸುವಾತನು ನೀನಾಗಿದ್ದೆ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ನಾವು ಶುದ್ಧ ಹೃದಯವುಳ್ಳವರಾಗಿ ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ನಮ್ಮ ಹೃದಯದ ಆಲೋಚನೆಗಳೆಲ್ಲವನ್ನು ಬಲ್ಲಾತನು ನೀನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರಪ್ಪ. ನಿಷ್ಕಲ್ಮಶವಾದ ಹೃದಯದಿಂದ ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡುವಂಥ ಭಾಗ್ಯವನ್ನು ನಮಗೆ ಕೊಡು ಕರ್ತನೆ. ಇಂದು ಇವರು ಮಾಡ್ತಕ್ಕಂಥ ಪ್ರತಿಯೊಂದೊಂದು ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ದಯಪಾಲಿಸು ಕರ್ತನೆ. ನೀನೇ ಪ್ರತಿಫಲವನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.